ಸ್ವಾಗತಿಸುವ ಸುಂದರ ಸಮಯ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಜಿಲ್ಲಾ ಗವರ್ನರ್ ಹಾಗೂ ಅಂತಾರಾಷ್ಟ್ರೀಯ ಪ್ರೇರಕ ಇವರಿಗೆ ನಮ್ಮ ಐಎಂಜೆ ವಿದ್ಯಾಸಂಸ್ಥೆಯ ಬ್ರ್ಯಾಂಡ್ ಬಿಲ್ಡಿಂಗ್ ನಿರ್ದೇಶಕ ದೀಪವನ್ನ not stop till you reach your goal ಅಂತ. Already all of you ಸಾಧಾರಣ 200 ಜನ ಎರೈಸ್ ಆಗಿದ್ದಾರೆ, ಹೈವೇಕ್ ಆಗ್ತಾ ಇದ್ದಾರೆ. ತುಂಬಾ ಜನ ಒಳ್ಳೊಳ್ಳೆ ಗೋಲ್ ಇಟ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಐ ಹ್ಯಾವ್ ಗಾನ್ ಟು ಯುವರ್ ಬಯೋಡೇಟಾ ಥರೋಲಿ. ಪ್ರತಿಯೊಬ್ಬರು ಕೂಡ ಬಯೋಡೇಟಾ ಕೊಟ್ಟಿದ್ದಾರೆ. ಇವತ್ತು ಬಂದಿರುವಂತಹ ಒಂದು 60 ಜನ ಮಕ್ಕಳು ಕೂಡ ಅವರು ಸೆಲೆಕ್ಟ್ ಆದವರು ಇಲ್ಲಿ ಪ್ರೆಸಿಡೆಂಟ್ ರೌಂಡ್ ಅಲ್ಲಿ ಅವ್ರ ಬಯೋಡೇಟಾ ಕೂಡ ನಾವು ತಗೊಂಡಿದ್ದೇವೆ. ಯಾಕೆಂತಂದ್ರೆ ಒಂದು ಅವಾರ್ಡ್ ಕೊಡುವಾಗ ನಾವು ಒಂದು ಭಾಷಣ ಮಾತ್ರ ತಗೊಳ್ಳಿಕ್ಕೆ ಆಗಲ್ಲ, ಆದರೆ ಭಾಷಣ ತುಂಬಾ ಒಂದು ಇಂಪಾರ್ಟೆಂಟ್. ಯಾಕೆಂತಂದ್ರೆ ರಿಸ್ಕ್ ತಗೊಂಡು ಸ್ಟೇಜಿಗೆ ಬಂದು ಎಲ್ಲರಿಗೂ ಮಾತಾಡೋದು ಒಂದೇ. ಅವ್ರು ಯಾರಿಗೆ ಈಜು ಬರೋದಿಲ್ಲೋ ಅವ್ರು ಈಜಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಹಾಕೋದು ಒಂದೇ. ಆ ತರ ಒಂದು ಸಿಚುವೇಶನ್ ಇರುತ್ತೆ. ಅಲ್ಲಿ ರಿಸ್ಕ್ ತಗೊಂಡಿದ್ದಾರೆ, ತಗೊಂಡ್ಬಿಟ್ಟು ಅದನ್ನ ಸಾಧಿಸಿ ತೋರಿಸಿದ್ದಾರೆ, ಸಕ್ಸಸ್ ಕೂಡ ಆಗಿದ್ದಾರೆ. ಸೊ ಆ ತರ ಒಂದು ಸಿಚುವೇಶನ್ ಇದು. ಇಂತಹ ಒಂದು ಒಳ್ಳೆ ದಿನ ಯೂತ್ ಎನ್ವೈರನ್ಮೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಶ್ಲಾಘನೀಯ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ನೀವೆಲ್ಲ ಮುಂದಿನ ಲೀಡರ್ಸ್, ಅದು ಗ್ಯಾರಂಟಿ. ನೀವು ರಿಸ್ಕ್ ತಗೊಂಡಿದ್ದೀರಿ, ನೀವು ಸಕ್ಸಸ್ಫುಲ್ ಕೂಡ ಆಗಿದ್ದೀರಿ. ಯಾಕೆಂದ್ರೆ 1 2 3 ಬಂದವ್ರು ಮಾತ್ರ ನಾವು ಕರೆದಿರೋದು. ಪ್ರತಿಯೊಬ್ಬರಿಗೂ ನಾವು ಅವರಿಗೆ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೇವೆ. ಆದ್ರಿಂದ ನಮ್ದು ಸಮಾಜಕ್ಕೆ, ನಮ್ಮ ಕಾಲೇಜಿನ ಸಮಾಜಕ್ಕೆ ಸಾಧಾರಣ 200 ಜನ ಲೀಡರ್ಸ್ ಆಲ್ರೆಡಿ ನಾವು ಕೊಟ್ಟಾಗಿದೆ. ಅವ್ರು ಲೀಡರ್ ಆಗೋದು ಗ್ಯಾರಂಟಿ. ಮತ್ತು ಇವಾಗ ಇಲ್ಲಿ ಬಂದವರು ಕೂಡ they are going to be really going to do something special definitely. ಇಂದಿನ ಈ ಒಂದು ಫೈನಾನ್ಸ್ ಏನಿದೆ ಇದಕ್ಕೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿ ಬಂದಿರೋರು, ಚೀಫ್ ಗೆಸ್ಟ್ ಆಗಿ ಬಂದಿರೋರು ಎನ್.ಎಂ. ಹೆಗ್ಡೆ ಅವರು. ಅವರು ಇವಾಗ ಲಾಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ಲಯನ್ಸ್ ಗವರ್ನರ್ ಆಗಿದ್ರು. 4 ಜಿಲ್ಲೆ, ಒಂದು ಡಿಸ್ಟ್ರಿಕ್ಟ್ ಅಂತಂದ್ರೆ 4 ಜಿಲ್ಲೆ ಇರ್ತದೆ. ಅದಕ್ಕೆ ಗವರ್ನರ್ ಆಗಿ ಅಭೂತಪೂರ್ವವಾದ ಕೆಲಸ ಮಾಡಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಸಾಕಷ್ಟು ಸೊಸೈಟಿ ಬೇಕಾಗಿರೋ ಕೆಲಸ ಮಾಡಿ ಮುಗಿದಿದ್ದಾರೆ. ರೆಕಾರ್ಡ್ ಬ್ರೇಕಿಂಗ್ ಕೆಲಸಗಳು ತುಂಬಾ ಆಗಿದೆ ಅವರ ಕಾಲದಲ್ಲಿ. ಆದ್ರಿಂದ ಈ ಒಂದು 4 ಡಿಸ್ಟ್ರಿಕ್ಟ್ ಅವರು ಬಹಳ ಪಾಪ್ಯುಲರ್ ಆಗಿದ್ದಾರೆ. ತುಂಬಾ ಒಂದು ಹಳ್ಳಿಯಿಂದ ಬಂದಂತ ಜನ ಕನ್ನಡ ಮೀಡಿಯಂ ಅಲ್ಲಿ ಕಲಿತಿರೋರು ಅವರು ಕೂಡ ಸಾಧನೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಿಕೊಂಡು ಅವರು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಹೈಲಿ ರೆಸ್ಪೆಕ್ಟೆಡ್ ಪರ್ಸನ್ ಸೊಸೈಟಿ ಟುಡೇ. ಸೊ ಅವ್ರು ಇವತ್ತು ನಮ್ಮೊಂದಿಗಿದ್ದಾರೆ. ಆಮೇಲೆ ಜಡ್ಜ್ ಆಗಿ ನಮ್ಮೊಟ್ಟಿಗೆ ಅಕ್ಷಯ್ ಅವರಿದ್ದಾರೆ. ಅಕ್ಷಯ್ ಈಸ್ ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡಿದವರು, ಪ್ರಶಸ್ತಿ ಬಂದವರು ಕೂಡ. ಅಂತವ್ರು ನಾವು ಜಡ್ಜ್ಮೆಂಟ್ ಕರ್ತಿದ್ದೇವೆ. ಯಾಕಂತಂದ್ರೆ ಅವಾರ್ಡ್ ಕೊಡುವಾಗ ಯಾವುದೇ ರೀತಿಯಾದಂತಹ ಒಂದು ಜಡ್ಜ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಮ್ಮಲ್ಲಿ ಅಕ್ಷಯ್ ಅವರಿದ್ದಾರೆ. ನಮ್ಮಲ್ಲಿ ಡೀನ್ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಅಮೃತಮಾಲ್ ಅವರಿದ್ದಾರೆ. ಅವರು ಕೂಡ ತುಂಬಾ ಒಂದು ಕಾಮನ್ ಸೆನ್ಸ್ ಯು ವಾಂಟ್ ಟು ಸೇ, ಮತ್ತೆ ಕನೆಕ್ಟ್ ದ ಪೀಪಲ್, ಮತ್ತೆ ಏನ್ ಬೇಕು ಜಾಬ್ ಮಾರ್ಕೆಟ್ ಅಲ್ಲಿ ಎಲ್ಲ ಗೊತ್ತಿರುವಂತವ್ರು ಅವರು ಕೂಡ ಇದ್ದಾರೆ. ಆಮೇಲೆ ಹೈಲಿ ಅಪ್ರಿಶಿಯೇಟೆಡ್ ಜಡ್ಜ್ ಟುಡೇ. ಅಂಡ್ even Akila madam, Dr. Akila madam is also has done lot of programs. Is also there today. So you judgment ಅಲ್ಲಿ ತಪ್ಪದ್ರೆ ಆಗಲ್ಲ. ನಿಮ್ಮ ಬಯೋಡೇಟಾ ನೋಡಿರ್ತೀವಿ, ಆಮೇಲೆ ಒಂದು ಕ್ವಿಜ್ ಕೂಡ ಇರುತ್ತೆ. So we are going to select really the train. ಆದರೆ ಒಂದು ವಿಷಯ, ಇವತ್ತೇ ಇದು ಇಟ್ಸ್ ಎ ಫೆಸ್ಟಿವಲ್ ಟು ಯು, ಯೂತ್ ಫೆಸ್ಟಿವಲ್ ಅಂತ ನೀವು ಕರಿಬಹುದು. ಬರ್ತದೆ ಇಲ್ವೋ ವರಿ ಮಾಡಬೇಡಿ, ಆಲ್ರೆಡಿ ಯು ಆರ್ ಆಲ್ ಲೀಡರ್ಸ್. ಯಾರೋ ಒಬ್ರಿಗೆ ಸಿಗತ್ತೆ,
ಬಟ್ ನಿಮ್ಮ ಬಯೋಡೇಟಾ ನೋಡಿದ್ರೆ ಗೊತ್ತಿರೋರು ಕೂಡ ನ್ಯಾಷನಲ್ ಲೆವೆಲ್ ಹೋದವರಿದ್ದಾರೆ, ಸ್ಟೇಟ್ ಲೆವೆಲ್ ವಿನ್ ಆದವರಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದ ಪರ್ಸನಾಲಿಟಿ ಆಲ್ರೆಡಿ ಒಂದು ಶೇಪ್ ತಂದವರು ತುಂಬಾ ಜನ ಇದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಆರ್ ದೇರ್. ಐ ಹ್ಯಾವ್ ಗಾನ್ ಥ್ರೂ ಈಚ್ ಅಂಡ್ ಎವ್ರಿ ಬಯೋಡೇಟಾ. So really is wonderful, and this particular program is happening today, and we are having the dignitaries of very high caliber with us today, as been told already. I thank them a lot right now itself. So thank you so much for being here and motivating our students here, and also the youngsters, those who are going to be the leaders in the future. ಮತ್ತೆ ಈ ಸಂದರ್ಭದಲ್ಲಿ ಎಲ್ಲ ಪ್ರಿನ್ಸಿಪಾಲ್ಗಳು ಕೂಡ ಇಲ್ಲಿವರೆಗೆ ನಿಮ್ಮನ್ನು ಕಳಿಸಿದ್ದಾರೆ, ನಮ್ಮ ಕಾನ್ಫಿಡೆನ್ಸ್ ಕಳಿಸಿದ್ದಾರೆ, ಪೇರೆಂಟ್ ಕೂಡ ಬಂದಿದ್ದಕ್ಕೆ ಈ ಒಂದು ನಮ್ಮ IMG ಇನ್ಸ್ಟಿಟ್ಯೂಷನ್ ನಿಮಗೆ ಇನ್ನೊಮ್ಮೆ ನಾನು ಸ್ವಾಗತ ಕೋರ್ತೇನೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೆ ಈ ಒಂದು ಡೈನಮಿಸಮ್ ತೋರಿದ್ದಕ್ಕೆ ಮೇಡಮ್ ಮತ್ತೆ ಜಯಶೀಲ್ ಮೇಡಮ್ ಅಂಡ್ ಅವರ ಫ್ಯಾಕಲ್ಟಿ ಮೆಂಬರ್ಸ್, ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ನೀವು ಮಾಡಿರುವಂತಹ ಪರಿಶ್ರಮ ನಿಜವಾಗಲೂ ಒಂದು ಪ್ರಶಂಸನೀಯ. ಮುಂದಿನ ವರ್ಷ ಕೂಡ ಇದು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಆಗಬೇಕು, ಸ್ಟೇಟ್ ಲೆವೆಲ್ ಆಗಬೇಕು. ಒಂದು ಇಟ್ಸ್ ಎ ಪ್ರೆಸ್ಟೀಜಿಯಸ್ ಅವಾರ್ಡ್. IIM ಜಯರಾಮ್ ಶೆಟ್ರು ಒಂದು ವಿದ್ಯಾಸಂಸ್ಥೆ ಈ ಏರಿಯಾದಲ್ಲಿ ಆಗಬೇಕು ಅಂತೇಳಿ. ಇಟ್ಸ್ ಎ ರೂರಲ್ ಏರಿಯಾ, ತುಂಬಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು ಇದೆ ನಮ್ಮಲ್ಲಿ. ಡಿಗ್ರಿ ಕಾಲೇಜ್ ಕೂಡ ಎಲ್ಲ ಕ್ವಾಲಿಟಿ ಆಸ್ಪೆಕ್ಟ್ಸ್ ಅನ್ನ ತುಂಬಾ ಹೈ ಇಂಪಾರ್ಟೆಂಟ್ ಗಿವನ್ ದಿ ಕ್ವಾಲಿಟಿ ಆಸ್ಪೆಕ್ಟ್ಸ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಬಂದು ನಮ್ಮ ಕ್ಯಾಂಪಸ್ ನೋಡ್ತಾ ಇದ್ದೀರಿ, ಅದು ಕೂಡ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಮುಂದೆ ಇಂದು ಈ ವೇದಿಕೆಯಲ್ಲಿ ನಿಂತು ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ಕೊಳ್ತೇನೆ. ರಿಯಲಿ ಐ ಆಮ್ ಥ್ರಿಲ್ಡ್ ಟು ಸ್ಟ್ಯಾಂಡ್ ಬಿಫೋರ್ ಯು. ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಬಹಳ ನಂಬಿದ, ಕಳೆದ ಹಲವಾರು ವರ್ಷಗಳಿಂದ ಅವರ ಹೆಚ್ಚಿನ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಒಬ್ಬ ವ್ಯಕ್ತಿ ನಾನು. 161ನೇ ಜನ್ಮ ದಿನೋತ್ಸವ ನಾವು ಇವತ್ತು ಬಹಳ ಸಂಭ್ರಮದಿಂದ ಜಗತ್ತಿನಾದ್ಯಂತ ಆಚರಿಸ್ತಾ ಇದ್ದೇವೆ. ಭಾರತದ ಸಂಸ್ಕೃತಿಯ ಕುರಿತು ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾನ್ ಪುರುಷ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ ಆರ್ ಭಾರತ, ಫಸ್ಟ್ ಯು ಶುಡ್ ನೋ ವಿವೇಕಾನಂದ. ಯಾರಿಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಪರಿಚಯ ಇದೆಯೋ, ಅವರ ತತ್ವಾದರ್ಶಗಳ ನಂಬಿಕೆ ಇದೆಯೋ, ಅವರು ಇಡೀ ಭಾರತವನ್ನು ತಿರುಗಬೇಕಾದಂತ ಅವಶ್ಯಕತೆ ಇದೆ. ಪುರಾಣದಲ್ಲಿ ನಮಗೆ ಗೊತ್ತಿದೆ, ತನ್ನ ತಂದೆ ತಾಯಿಗಳಾದಂತಹ ಈಶ್ವರ ಪಾರ್ವತಿಯವರು ಷಣ್ಮುಖನಿಗೆ ಮತ್ತು ಗಣಪತಿಗೆ ವಿಶ್ವ ಪರ್ಯಟನ ಮಾಡಿ ಬರಲಿಕ್ಕೆ ಹೇಳಿದಂತೆ. ಷಣ್ಮುಖ ವಿಶ್ವ ಪರ್ಯಟನಕ್ಕೆ ತನ್ನ ವಾಹನವನ್ನೇರಿ ಹೊರಟಾಗ ಗಣಪತಿ ತನ್ನ ತಂದೆ ತಾಯಿಗಳಿಗೆ 3 ಸುತ್ತು ಬಂದು ಇದೇ ಪ್ರಪಂಚ ಅಂತ ಹೇಳಿದಂಥದ್ದು ಪುರಾಣದ ಕಥೆ. ಇಷ್ಟು ಉದ್ದವಾದ, ಇಷ್ಟು ವಿಸ್ತಾರವಾದ ಭಾರತದ ಬಗ್ಗೆ ನಮಗೆ ಅರಿವನ್ನು ಪಡ್ಕೊಳ್ಳಿಕ್ಕೆ ಅಸಾಧ್ಯವಾದರೆ, ಕೇವಲ ಸ್ವಾಮಿ ವಿವೇಕಾನಂದರ ಬದುಕಿನ ಚಿತ್ರಣವನ್ನ, ಬದುಕಿನ ಜೀವನವನ್ನ ನಾವು ಅರ್ಥೈಸಿಕೊಂಡ್ರು ಅಂತ ಹೇಳಿದ್ರೆ ನಮ್ಮ ಬದುಕಿನಲ್ಲಿ ನಾವು ಧನ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಸುವರ್ಣ ಅವಕಾಶ. ಈಗಾಗಲೇ ರಾಮಕೃಷ್ಣ ಹೆಗಡೆ ಹೇಳಿದ್ರು, ಒಂದು ಅದ್ಭುತವಾದ ಕೆಲಸಗಳನ್ನು ಇವತ್ತು ಇನ್ಸ್ಟಿಟ್ಯೂಟ್ ಮಾಡ್ತಾ ಇದೆ. ಒಬ್ಬ ಶ್ರೀಮಂತ ಇದ್ದಂತೆ, ಅತ್ಯಂತ ಅಗರ್ಭ ಶ್ರೀಮಂತ, ಎಲ್ಲ ಆಸ್ತಿಗಳಿದೆ, ಅವನಿಗೆ ಒಂದೇ ಒಂದು ಮಗಳು. ಆ ಮಗಳ ಸ್ವಯಂವರವನ್ನು ಏರ್ಪಡಿಸ್ತಾನೆ. ನನ್ನ ಮಗಳಿಗೆ ಮದುವೆ ಆಗಬೇಕು, ಕಂಡೀಷನ್ಸ್ ಇದೆ. ಅವನ ಮನೆ ಮುಂದ್ಗಡೆ ಒಂದು ವಿಶಾಲವಾದಂತಹ ಸ್ವಿಮ್ಮಿಂಗ್ ಪೂಲ್, ಎಲ್ಲ ಆಸ್ತಿಗಳನ್ನು ಹೊಂದಿದ್ದಂತ ಅತ್ಯಂತ ಅಗರ್ಭವಾದಂತಹ ಶ್ರೀಮಂತನಿಗೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮೊಸಳೆಗಳನ್ನ ಬಿಡ್ತಾನೆ. ಯಾರು ಈ ತುದಿಯಿಂದ ಆ ತುದಿಗೆ ಹೋಗ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಅವರ ಮಗಳನ್ನು ಮದುವೆ ಆಗಬೇಕು, ಬದುಕಿನಲ್ಲಿ ನಾನು ಅತ್ಯಂತ ಶ್ರೀಮಂತರಾಗಬೇಕೆಂಬಂತ ಆಸೆ ಇದೆ. ಆದ್ರೆ ಇನ್ನೊಂದು ಕಡೆಗೆ ಬದುಕಬೇಕೆಂಬಂತ ಆಸೆ ಇದೆ. ಯಾಕೆಂತ ಹೇಳಿದ್ರೆ ಒಳಗಡೆಗೆ ಇರುವಂತ ಮೊಸಳೆಗಳು ಹಾರೋದನ್ನ ಕಾಯ್ತಾ ಇದೆ. ಈ ದ್ವಂದ್ವಗಳ ಮಧ್ಯದಲ್ಲಿ ಯಾವ ಯುವಕರು ಸಹ ಆ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಅಥವಾ ಆ ಒಂದು ಇದಕ್ಕೆ ಹಾರಲಿಕ್ಕೆ ಸಿದ್ಧರಾಗ್ತಾ ಇಲ್ಲ. ಒಬ್ಬ ಹಾರಿ ಬಿಡ್ತಾನೆ, ಮೊಸಳೆಗಳ ಮೇಲೆ ತನ್ನ ಕಾಲನ್ನು ಇಟ್ಟು ಆಚೆ ಕಡೆ ಹೋಗಿ ಸೇರ್ತಾನೆ, ವಿಜಯಶಾಲಿ ಆಗ್ತಾನೆ. ಮಾಧ್ಯಮದ ಮಿತ್ರರು ಬಂದು ಕೇಳ್ತಾರೆ, ಇದು ಏನು ಸಾಹಸ, ಇಷ್ಟು ಮೊಸಳೆಗಳ ಮಧ್ಯದಲ್ಲಿ ನೀನು ಆಚೆ ಹೋಗಿ ಸೇರಿದೆ ಅಂತೇಳಿ. ಆ ಯುವಕ ಪ್ರಾಮಾಣಿಕವಾಗಿ ಏನ್ ಹೇಳಿದೆ ಅಂತ ಕೇಳಿದ್ರೆ,
ಸ್ವಾಮಿ ನಾನಲ್ಲ ವಿನ್ನರ್. ನಾನು ಎಲ್ಲರ ಹಾಗೆ ಈ ಕೆಳಗಿನ ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡ್ತಾ ಇದ್ದೆ. ಅಚಾನಕ್ ಯಾರೋ ನನ್ನನ್ನು ದೂಡಿ ಬಿಟ್ಟರು. ಬದುಕಬೇಕೆಂಬಂತ ಆಸೆಗೆ ಆಚೆ ಹೋಗಿ ಸೇರಿದೆ. ದೂಡಿದ್ ಯಾರು ಕೇಳಿದ್ರೆ IMJ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಕಾಮರ್ಸ್. ಯಾಕೆಂತ ಹೇಳಿದ್ರೆ ಬದುಕಿನಲ್ಲಿ ನೀವು ಕಷ್ಟಪಡಬೇಕು, ನೀವು ವಿನ್ನರ್ ಆಗಬೇಕಂತ ಹೇಳಿ ಸಮಾಜದಲ್ಲಿರುವಂತಹ ಯುವ ಶಕ್ತಿಯನ್ನು ಕ್ರೋಢೀಕರಿಸಿ ಸ್ವಾಮಿ ವಿವೇಕಾನಂದ ಹೇಳ್ತದನ್ನೇ, ಗಿವ್ ಮಿ ದ ಯೂತ್ಸ್ ಐ ವಿಲ್ ಬಿಲ್ಡ್ ದ ನೇಷನ್ಸ್ ಅದರ್ಸ್ ಕೆನಾಟ್ ಅಂತ ಹೇಳಿ. ಓನ್ಲಿ ಟೂ ಯೂತ್ ಕ್ಯಾನ್ ಬಿಲ್ಡ್ ದ ನೇಷನ್ಸ್ ಅದರ್ಸ್ ಕೆನಾಟ್. ನನಗೆ ಸದೃಢವಾದ ಕೃತಜ್ಞ ಶಕ್ತಿ ಇರುವ, ಕಬ್ಬಿಣದಂತ ಕಡಲೆಯಂತ ನರಮಂಡಲ ಇರುವ, ಧೀಶಕ್ತಿಯ ಚಾಲನಾ ಶಕ್ತಿ ಇರುವ, ಓಡು ಅಂದ್ರೆ ಓಡು, ಹೊಡೆ ಅಂದ್ರೆ ಹೊಡೆ ಎಂಬಂತ ಆ ರೀತಿ ಮನೋಭಾವವಿರುವ 4 ಯುವಕರನ್ನು ಕೊಡಿ ನಾವು ರಾಷ್ಟ್ರವನ್ನು ಕಟ್ಟಿ ನೋಡ್ತೇನೆ ಅಂತ ಹೇಳುವಂತ ಮಾರ್ಮಿಕ ಮಾತನ್ನು ಅಂದು ತಿಳಿಸಿದರು. ಆ ಕೆಲಸವನ್ನ ಇವತ್ತು IMJ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಹಾಕಿ ಅವರಿಗೆ. ಯಾಕೆಂತ ಹೇಳಿದ್ರೆ ನಿಮ್ಮನ್ನ ಉತ್ತೇಜಿಸುವಂತ ಅಪರೂಪದ ಕಾರ್ಯಕ್ರಮ. ಕಳೆದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೋದ್ರು ಸಹ ಈ ರೀತಿಯಾಗಿ ಯಂಗ್ ಲೀಡರ್ ಅವಾರ್ಡ್ ಅನ್ನು ಕೊಟ್ಟು ಬೇರೆ ಬೇರೆ ಶಾಲೆಯ ಮಕ್ಕಳನ್ನು ಕರೆದು ಅವರಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವುದಾಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಅವರ ಭಾವನೆಗಳನ್ನು ಉದ್ರೇಕಿಸುವ ಮೂಲಕ ಅವರನ್ನ ಒಬ್ಬ ಸಶಕ್ತನಾಗಿ ಸಮರ್ಥನಾಗಿ ಮಾಡಬೇಕೆಂಬಂತ ಸದುದ್ದೇಶವನ್ನು ಇಟ್ಕೊಂಡು ಹೋಗ್ತಾ ಇರುವಂತಹ ಈ ಇನ್ಸ್ಟಿಟ್ಯೂಟ್ ಅನ್ನು ನಾನು ಪ್ರಪ್ರಥಮವಾಗಿ ಅಭಿನಂದಿಸಲಿಕ್ಕೆ ಬಹಳ ಹೆಮ್ಮೆ ಪಟ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಯುವಕರು, we don't know about yesterday is dead, today is ours and tomorrow you can make it as yours. ನಾಳೆಯ ಭವಿಷ್ಯದ ಬಗ್ಗೆ ಕನಸನ್ನು ಕಾಣ್ತಾ ಇದ್ದೀರಿ. ಡ್ರೀಮ್ ಡ್ರೀಮ್ ಡ್ರೀಮ್. ನಮ್ಮೆಲ್ಲರ ಹೆಚ್ಚಿನ APJ ಅಬ್ದುಲ್ ಕಲಾಂ ಹೋದಾಗ ಎಲ್ಲ ಯುವಕರನ್ನ ಸೇರಿಸಿ ಹೇಳಿದ್ರು, ಕನಸನ್ನ ಕಟ್ಟಿಕೊಳ್ಳಿ. ಯಾರು ಕನಸನ್ನ ಕಾಣ್ತಾ ಇಲ್ವೋ ಅವರು ನಿಜಕ್ಕೂ ಅದೃಷ್ಟಶಾಲಿಗಳಲ್ಲ. ನಾರ್ಮಲಿ ಪೀಪಲ್ ಸೇಸ್ ಸಕ್ಸಸ್ ನಾಕ್ಸ್ ಯುವರ್ ಡೋರ್ ಓನ್ಲಿ ಒನ್ಸ್, ಬಟ್ ದ ಅಚೀವರ್ ಸೇಸ್ ನಾಕ್ ದ ಡೋರ್ ಆಫ್ ದ ಸಕ್ಸಸ್ ಅಂಟಿಲ್ ಸಕ್ಸಸ್ ಓಪನ್ಸ್ ದ ಡೋರ್. ಇದು ಯುವಕರು ತಿಳ್ಕೋಬೇಕಾದದ್ದು. ಕೇವಲ ನಾವು ಗೆಲುವಿನ ಹಿಂದೆ ಅಲ್ಲ, ಎಲ್ಲಿ ತನಕ ಗೆಲುವು ಸಿಗ್ತೇವೋ ಅಲ್ಲಿಯ ತನಕ ನಾವು ಹೋರಾಟ ಮಾಡ್ತಾ ಇರಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದ, ಟ್ರೈ ಅಗೇನ್ ಅಂಡ್ ಅಗೇನ್ ಟಿಲ್ ದ ಗೋಲ್ ಈಸ್ ರೀಚ್ಡ್, ಅವೇಕ್ ಎರ ಐ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿರಾಶರಾಗಬೇಕು ಅಂತ. ಆ ರೀತಿಯಾದಂತಹ ಭಾವನೆಗಳನ್ನ ಸ್ವಾಮಿ ವಿವೇಕಾನಂದ ಹೊಂದಿದ್ರು. ಸ್ವಾಮಿ ವಿವೇಕಾನಂದರಿಗೆ 1893 ಸೆಪ್ಟೆಂಬರ್ 11ರಂದು ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಯೋಗ ಸಿಕ್ಕಿತು. ವಿಶ್ವದ ಅದೆಷ್ಟೋ ಬಹಳ ಗಣ್ಯಮಾನ್ಯರು ಬಂದರು. ಎಲ್ಲ ಪ್ರಬುದ್ಧರು ನಿರಂತರವಾಗಿ ಮಾತನಾಡಿದರು. ಭಾರತಕ್ಕೆ ಅವಕಾಶಗಳೇ ಸಿಗ್ತಾ ಇರಲಿಲ್ಲ. ಒಬ್ಬ ಸಾಮಾನ್ಯ ಸಾಧು ಸಂತ ಇಷ್ಟು ದೊಡ್ಡ ದೇಶದ ಪ್ರತಿನಿಧಿಯಾಗಿ ಏನನ್ನ ಮಾತನಾಡಬಹುದು, ಯಾವ ರೀತಿಯಾದಂತ ಭರವಸೆಗಳಿರಲಿಲ್ಲ. ಬಟ್ ದ ಒನ್ ಜೆಂಟಲ್ಮ್ಯಾನ್ ಸ್ಟ್ರೇಟ್ ಅವೇ ವಾಕ್ ಟುವರ್ಡ್ಸ್ ದ ಸ್ಟೇಜ್ and he started his speech, my dear brothers and sisters of America. ನನ್ನ ಆತ್ಮೀಯ ಅಮೆರಿಕದ ಸಹೋದರ ಸಹೋದರಿ ಎಂಬಂತ 5 ಶಬ್ದಗಳ ಗುಂಡು ಜಗತ್ತಿನ ಸುಮಾರು 700 ಕೋಟಿ ಜನರಿಗೆ ಆ ಸಹೋದರತ್ವದ ಭಾತೃತ್ವದ ಭಾವನೆಯನ್ನು ಏರ್ಪಡಿಸಿದ ಏಕೈಕ ವ್ಯಕ್ತಿ ಇದ್ದಿದ್ರೆ ಅದು ಸ್ವಾಮಿ ವಿವೇಕಾನಂದ. ಅದು ಒಂದು ಶಕ್ತಿ. ಅದು ಸ್ನೇಹಿತರೆ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಹೆಸರು ಗೊತ್ತಿದೆ? ಕೈ ಎತ್ತಿ, ದಯವಿಟ್ಟು ಕೈ ಎತ್ತಿ. ನಿಮ್ಗೆ ಎಷ್ಟು ಜನರಿಗೆ ಅಜ್ಜನ ಹೆಸರು ಗೊತ್ತಿದೆ? ಯಾಕೆಂದ್ರೆ ನಾನು ಒಂದು ಶಾಲೆಗೆ ಹೋದಾಗ ಇದೇ ಪರೀಕ್ಷೆಯನ್ನು ಮಾಡಿದ್ದೆ. ಯಾರಿಗೆ ಅಜ್ಜನ ಹೆಸರು ಗೊತ್ತಿದೆ ಪ್ರಾಮಾಣಿಕವಾಗಿ ಹೇಳಿ, ಸುಳ್ಳು ಹೇಳ್ಬೇಡಿ. ಅಜ್ಜನ ಹೆಸರು ಎಷ್ಟು ಜನರಿಗೆ ಗೊತ್ತಿದೆ? ಅಜ್ಜನ ಹೆಸರು ಎಷ್ಟು ಜನರಿಗೆ ಗೊತ್ತಿದೆ? ಯಾರಿಗೆ ಗೊತ್ತಿದೆ? ಗೊತ್ತಿದೆಯಾ? 3 ತಲೆಮಾರಿನ ಹಿಂದಿನ ಯಾರ್ದಾದ್ರೂ ಹೆಸರು ಗೊತ್ತುಂಟಾ? ನಿಮಗೆ ಗೊತ್ತುಂಟಾ? ಸುಮಾರು 9 ತಲೆಮಾರಿನ ಹಿಂದಿನ ಹೆಸರು ಗೊತ್ತುಂಟಾ? ಗೊತ್ತಿಲ್ಲ. ಸುಮಾರು 200 ವರ್ಷಗಳ ಹಿಂದೆ ನಿಮ್ಮ ಕುಟುಂಬದವರೇ ಆಗಿ ಬದುಕಿದ, ನಿಮ್ಮ ತಲೆಮಾರಿನ, ನಿಮ್ಮ ವಂಶ ಪಾರಂಪರ್ಯದ ಹಿಂದಿನವರ, ನಿಮ್ಮ ಏಳಿಗೆ ಕಾರಣವಾದ, ನಿಮ್ಮ ಹುಟ್ಟಿಗೆ ಕಾರಣವಾದವರ ಹೆಸರೇ ನಿಮಗೆ ಗೊತ್ತಿಲ್ಲ. ಸ್ವಾಮಿ, ತ್ರೇತಾಯುಗದಲ್ಲಿ ಬದುಕಿದ ರಾಮನ ಹೆಸರು ಯಾರಿಗೆ ಗೊತ್ತಿಲ್ಲ? ರಾಮನ ಹೆಸರು ಗೊತ್ತುಂಟಾ? ಗೊತ್ತಿದ್ದವ್ರ ಕೈ ಎತ್ತಿ. ಕೃಷ್ಣನ ಹೆಸರು ಯಾರಿಗೆ ಗೊತ್ತಿಲ್ಲ? ನೋಡಿ, ಗೊತ್ತವರಿಗೂ ರಾಮನ ಹೆಸರು ಗೊತ್ತಿಲ್ವಾ? ಎಷ್ಟು? ಯಾರಿಗೆ ರಾಮನ ಹೆಸರು ಗೊತ್ತಿಲ್ಲ ಎತ್ತಿ. ರಾಮನ ಹೆಸರು ಗೊತ್ತಿದ್ದವ್ರ ಕೈ ಎತ್ತಿ. ಕೃಷ್ಣನ ಹೆಸರು ಎಷ್ಟು ಜನರಿಗೆ ಗೊತ್ತಿಲ್ಲ?
ಸ್ವಾಮಿ ವಿವೇಕಾನಂದರ ಶ್ರೇಷ್ಠ ಜನರಿಗೆ ಗೊತ್ತಿಲ್ಲ. ಇದೇ ಪ್ರಶ್ನೆಯನ್ನ ನಾನು ಒಂದು ಶಾಲೆಗೆ ಹೋದಾಗ ಕೇಳಿದೆ. ನಮ್ಮ 3 ತಲೆಮಾರಿನ ಹಿಂದಿನ ನಮ್ಮ ಅಜ್ಜನ ಹೆಸರು ನಮಗೆ ಗೊತ್ತಿಲ್ಲ. ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಬದುಕಿದಂತ ಮಹಾತ್ಮ ಗಾಂಧೀಜಿಯನ್ನು, ಮದರ್ ತೆರೆಸನನ್ನು, ಯೇಸು ಕ್ರಿಸ್ತನನ್ನು, ರಾಮನನ್ನು, ಕೃಷ್ಣನನ್ನು ನಾವು ತಲತಲಾಂತರಗಳಿಂದ ನೆನಪು ಮಾಡಿಕೊಳ್ತಾ ಇದ್ದೇವೆ ಅಂದ್ರೆ ಯಾಕೆ? ಒಂದು ಶಾಲೆಯ ಒಂದು ವಿದ್ಯಾರ್ಥಿನಿ ಹೆಸರು ನನಗೆ ಇವತ್ತು ಪ್ರಿಯದರ್ಶಿನಿ ಎಂಬಂತ ಒಂದು ವಿದ್ಯಾರ್ಥಿನಿ ನೇರವಾಗಿ ಹೇಳಿತ್ತು, ಸರ್ ನಮ್ಮ ಅಜ್ಜ ಏನ್ ಮಾಡೋದು, ಕೇವಲ ನಮಗಾಗಿ ಬದುಕಿದ್ರು, ಸಮಾಜಕ್ಕಾಗಿ ಬದುಕಲಿಲ್ಲ. ಇವರೆಲ್ಲ ಸಮಾಜಕ್ಕಾಗಿ ಬದುಕಿದ್ರು, ತಮ್ಮ ಬದುಕನ್ನ ಜೀವನದನಂತ ನೆನಪಿಟ್ಟುಕೊಂಡು. ಅದನ್ನ ಇವತ್ತಿನ ಯುವಕರು ಮಾಡಬೇಕಾಗಿದೆ ಸ್ನೇಹಿತರೆ. ವ್ಯಕ್ತಿ ಬೇರೆ, ವ್ಯಕ್ತಿತ್ವ ಬೇರೆ, ಜೀವ ನಮ್ದಲ್ಲ. ಯಾರೋ ಕೊಟ್ಟಿದ್ದು ಯಾರೋ ತೆಗೆದುಕೊಂಡು ಹೋಗ್ತಾರೆ. ಜೀವನ ನಮ್ದು. ಆ ಜೀವನವನ್ನ ನಾವು ನಿರೂಪಿಸಿಕೊಳ್ಬೇಕಾಗಿದೆ. ಸ್ವಾಮಿ ವಿವೇಕಾನಂದರ ಒಂದು ಅಮೃತವಾಣಿಯ, ಯಾಕೆಂದ್ರೆ ನನಗೆ ಈ ಹುಡುಗರನ್ನ ನೋಡಿದಾಗ ಗಂಟೆಗಟ್ಟಲೆ ಮಾತಾಡಬೇಕೆಂಬಂತ ಆವೇಶ ಬರ್ತದೆ. ರಾಮಕೃಷ್ಣ ಹೇಳಿದ್ದಾರೆ, ನಿಮ್ಗೆ 10 ನಿಮಿಷ ಕೊಡ್ತೇವೆ, ಆಮೇಲೆ ನಾವು ಮೈಕನ್ನು ಆಫ್ ಮಾಡ್ತೇವೆ ಅಂತ ಮೊದಲೇ ಹೇಳಿದ್ದಾರೆ. ನಾನು ಅಲ್ಲಿಂದ ಅತಿಥಿಯಾಗಿ ಬಂದು ಅವರಿಂದ ಅವಮಾನ ಪಟ್ಟುಕೊಳ್ಳೋದಕ್ಕಿಂತ ನಿಮ್ಮ ಭಾವನೆಗಳನ್ನು ಅರ್ಥಕೊಳ್ಳೋ ಸಲುವಾಗಿ ನಾವಿಲ್ಲಿ ಬಂದಿದ್ದೇವೆ. ಹೀಗಾಗಿ ಅವರು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಬೇರೆ ಬೇರೆ ಮಕ್ಕಳನ್ನ, ಅವರಲ್ಲಿರುವ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಇವತ್ತು ಫೈನಲ್ ರೌಂಡಿಗೆ ಬಂದಿದ್ದೀನಿ. ನೀವು ಉತ್ಸಾಹದ ಬುದ್ಧಿಗಳಾಗಿ ನಾನು ಪ್ರದರ್ಶನ ಕೊಡಬೇಕು, ನಮಗೆ ಸಿಕ್ಕಿದಂತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕೆಂಬಂತ ತವಕದಲ್ಲಿ ನೀವಿದ್ದೀವಿ. ನಿಮ್ಮ ತವಕಗಳನ್ನ ನಾನು ಭಂಗ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಸ್ವಾಮಿ ವಿವೇಕಾನಂದರ ಒಂದು ಕೊಟೇಶನ್ಸ್ ಅನ್ನು ತಾವು ನೆನಪಿಟ್ಕೊಳ್ಬೇಕು. ಪ್ರತಿ ದಿವಸ ನೀವು ನಿಮ್ಮೊಂದಿಗೆ ನೀವು ಮಾತನಾಡಲೇಬೇಕು. ಒಂದು ಕ್ಷಣವನ್ನಾದರೂ ತಾವು ತಮ್ಮೊಂದಿಗೆ ನೀವು ಮಾತನಾಡಲಿಲ್ಲ ಅಂತ ಹೇಳಿದ್ರೆ ಜಗತ್ತಿನ ಅತ್ಯುತ್ತಮವಾದಂತಹ ವ್ಯಕ್ತಿಗಳೊಂದಿಗೆ ಮಾತನಾಡುವ ಅವಕಾಶದಿಂದ ವಂಚಿತರಾಗ್ತೀರಿ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮನ್ನ ತಾವು ನಂಬಬೇಕಂತೆ. ತಮ್ಮ ನಂಬಿಕೆಗಳು, ತಮ್ಮ ವಿಶ್ವಾಸಗಳು, ಪರಿಷಟ್ವೈರಿಗಳನ್ನ ಬಿಟ್ಟು ಜೀವನದ ಸಪ್ತಪದಿಯನ್ನು ನಾನು ಆ ರೀತಿಯಾಗಿ ತುತ್ತೇನೆಂಬಂತ ಒಂದು ಮಾಧ್ಯಮವನ್ನು ನಾವು ಹಾಕಿಕೊಂಡೇವೆ. ಇವತ್ತಿನ ವಿದ್ಯಾರ್ಥಿಗಳು ಕೇವಲ ಶಿಕ್ಷಣದ 4 ಗೋಡೆಗಳ ಮಧ್ಯೆ ಬದುಕುವುದರಿಂದ they know everything but they don't have the common sense. It's a fact, I can say proudly. ಹಿಂದೆಲ್ಲ ಬದುಕಿನಲ್ಲಿ ನಾವು ಜೀವನವನ್ನು ಕಲ್ತ್ಕೊಳ್ತಾ ಇದ್ದೆವು, ಹೇಗಾದ್ರೂ ಬದುಕಿಗೆ ಸಾಧ್ಯತೆ ಇದೆ ಅಂತ ಹೇಳ್ಕೊಳ್ತಾ ಇದ್ದೆವು. ಬೇರೆ ಬೇರೆ ಮಾಧ್ಯಮಗಳು ಬಂದಿನ ಶಿಕ್ಷಣಗಳು ಬಂದು ಶಿಕ್ಷಣ ಒತ್ತಡದಿಂದ ತಾವೆಲ್ಲದನ್ನು ಕಂಡುಕೊಳ್ತಾ ಇದ್ದೀರಿ. ಆದರೆ ಜೀವನದ ಮೌಲ್ಯಗಳನ್ನ ಅಥವಾ ಜೀವನದ ಕೌಶಲ್ಯಗಳನ್ನು ಕಂಡುಕೊಳ್ತಾ ಇಲ್ಲ. ಅದಕ್ಕಾಗಿ ಈ ರೀತಿಯಾದಂತಹ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ನಾವು ನಮ್ಮ ಸಂದರ್ಭಗಳಲ್ಲಿ ನಮಗೆ ಬಹುಶಃ ಡಿಬೇಟ್ ಕಾಂಪಿಟೇಷನ್, ಚರ್ಚಾ ಸ್ಪರ್ಧೆಗಳು ಬಹಳ ಆ ರೀತಿಯಾದಂಥ ಆಕರ್ಷಣೆಗಳಿವೆ. ಇವತ್ತಿನ ಮಕ್ಕಳಿಗೆ ಡಿಬೇಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ, ಮೊಬೈಲ್ ಮಾತ್ರ ಗೊತ್ತಿಲ್ಲ. ಇದು ವಾಸ್ತವ ಸತ್ಯ. ನನ್ನ ಮಾತನ್ನ ಮುಗಿಸುವ ಪೂರ್ವದಲ್ಲಿ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇದ್ರು ಒಬ್ಬ ಟೀಚರ್. ತುಂಬಾ ಪ್ರಶ್ನೆ ಕೇಳಿ ಮಕ್ಕಳನ್ನ ಹಿಂಸೆ ಮಾಡ್ತಾ ಇದ್ರು. ಒಂದು ದಿವಸ ಒಬ್ಬ ಹುಡುಗ, ಟೀಚರ್ ನೀವು ಯಾವಾಗಲೂ ಪ್ರಶ್ನೆ ಕೇಳ್ತೀರಿ, ಇವತ್ತು ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಬೋದಾ ಅಂತ. ಆಯ್ತಪ್ಪ ಕೇಳು, ಇವತ್ತು ನಿಂದೆ ದಿವಸ ಕೇಳು ಅಂತ ಹೇಳಿ. ಟೀಚರ್ ನನ್ನ ಈ ಕೈಯಲ್ಲಿ ಏನಿದೆ ಟೀಚರ್ ಹೇಳ್ಬೋದಾ ಅಂತ ಕೇಳಿ. ಇವೆಂಟ್, ಈ ಒಂದು ಇವೆಂಟ್ ಏನಿದೆ, IMJISC ಯಂಗ್ ಲೀಡರ್ ಅವಾರ್ಡ್ 2024 2024ರ ನಮ್ಮ ಸಂಸ್ಥೆಯ ಮೊದಲ ಒಂದು ಫಂಕ್ಷನ್ ಆಗಿ ಇದನ್ನು ಮಾಡ್ತಾ ಇದ್ದೇವೆ. ಈ ಫಂಕ್ಷನ್ ನಲ್ಲಿ ಅಥವಾ ಈ ಒಂದು ಕಾಂಪಿಟೇಷನ್ ನಲ್ಲಿ 22ಕ್ಕೂ ಹೆಚ್ಚು ಕಾಲೇಜುಗಳು ಭಾಗವಹಿಸಿರುವುದು ನಮಗೆ ತುಂಬಾ ಖುಷಿ ತಂದಿದೆ. ಸೊ ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಬಿಕಾಸ್ ಈಚ್ ಒನ್ ಆಫ್ ಯು, ಪ್ರತಿಯೊಬ್ಬರು ನಿಮ್ಮಲ್ಲಿ ನಿಮ್ಮ ಕಾಲೇಜಿನ 200-300 ಜನ ಮಕ್ಕಳಲ್ಲಿ ಸೆಲೆಕ್ಟ್ ಆಗಿ ಬಂದ 3 ಮಕ್ಕಳು ನೀವು. ಸೊ ಯು ಆರ್ ಆಲ್ರೆಡಿ ದ ಕ್ರೀಮ್. ಸೊ ಹಾಗಾಗಿ ನಿಮಗೆ ಮೊದಲು ಫಸ್ಟ್ ರೌಂಡ್ ಆಫ್ ಅಪ್ಲಾಡ್ಸ್ ನಿಮಗೆ ಫಾರ್ ಕಮಿಂಗ್ ಹಿಯರ್, ಫಾರ್ ಮೇಕಿಂಗ್ ಅಪ್ ಟಿಲ್ ಹಿಯರ್. ಕಂಗ್ರ್ಯಾಚುಲೇಷನ್ಸ್. ಅದರ ನೆಕ್ಸ್ಟ್ ಹಲವಾರು ರೌಂಡ್ಗಳಿದ್ದಾವೆ, ಸರ್ ಅದನ್ನ ಹೇಳಿದ್ದಾರೆ. ಸೊ ಎಲ್ಲಾ ರೌಂಡ್ಗಳಲ್ಲಿ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ, ಏನು ಅಂತ ಹೇಳಿದ್ರೆ ಎಂಜಾಯ್ ಎವ್ರಿ ಮೊಮೆಂಟ್ ದಟ್ ಯು ಆರ್ ಪಾರ್ಟಿಸಿಪೇಟಿಂಗ್ ಹಿಯರ್. ಸೋಲು ಗೆಲುವು ಆನ್ಸರ್ ನನಗೆ ಗೊತ್ತಿದ್ಯಾ ಗೊತ್ತಿಲ್ವಾ, ನಾನು ಸರಾಗವಾಗಿ ಮಾತಾಡುವಾಗ ಫಂಬಲ್ ಮಾಡಿದ್ನ, ಇದೆಲ್ಲವೂ ಕೂಡ ನಿಮಗೆ ಮುಂದೆ ಎಲ್ಲೋ ನೆಕ್ಸ್ಟ್ ಟೈಮ್ ನಾವು ಮಾತಾಡೋದಕ್ಕೆ ಒಂದು ರೆಫರೆನ್ಸ್ ಆಗ್ಬೇಕೆ ಹೊರತು ಅದು ನಿಮ್ಮನ್ನ ಕುಗ್ಗಿಸಬಾರ್ದು. ಹಾಗೆ ನಾನು ಬರೀ ನೆಗೆಟಿವ್ ಸೈಡ್ ಮಾತ್ರ ಹೇಳುದಿಲ್ಲ. ಯಾರಾದ್ರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕೇಳಿದೆಲ್ಲ ಪ್ರಶ್ನೆಗೂ ನನಗೆ ಆನ್ಸರ್ ಗೊತ್ತಿದೆ ಅಂತಾದ್ರೆ
ದಯವಿಟ್ಟು ಕೊಂಬು ಬೆಳೆಸ್ಕೊಳ್ಬೇಡಿ. ಯಾಕಂದ್ರೆ ಎಲ್ಲ ವಿಷಯಗಳಲ್ಲಿ ಇಷ್ಟು ವಿಷಯ ನನಗೆ ನಿಜವಾಗ್ಲೂ ಗೊತ್ತಿತ್ತು. ನಾವು ಯಾವತ್ತು ಹಂಬಲ್ ಆಗಿರುವವರೆಗೂ ನಾವು ಕಲೀಲಿಕ್ಕೆ ಓಪನ್ ಆಗಿರ್ತೇವೆ. ಕಲಿಕೆ ಅನ್ನೋದು ನಿರಂತರ. ನಾವು ಅದನ್ನ ಕ್ಲೋಸ್ ಮಾಡಿದ ದಿನ ನಮ್ಮ ಬೆಳವಣಿಗೆ ನಿಂತು ಹೋಗ್ತದೆ. ಹಾಗಾಗಿ ನನ್ನ ಆಶಯ ಏನಿದೆ, ಇಲ್ಲಿರುವ ಪ್ರತಿಯೊಬ್ಬ ಸ್ಟೂಡೆಂಟ್ ಅಥವಾ ಮಗು ಬೆಳೀತಾ ಹೋಗ್ಬೇಕು. ಇನ್ನು ನಿಮ್ಗೆ ನೀವು ರೀಚ್ ಆಗಬಹುದಾದಂತ ಎತ್ತರ ಏನಿದೆ ಅದು ತುಂಬಾ ಮೇಲಿದೆ. ಹಾಗಾಗಿ ನೀವು ಅಲ್ಲಿವರೆಗೆ ಬೆಳಿಬೇಕು ಅನ್ನೋದು ನನ್ನ ಆಸೆ, ನನ್ನ ಆಶಯ. ಹಾಗಾಗಿ ನಮ್ಮ ಸಂಸ್ಥೆಯ ಆಶಯ ಕೂಡ. ಹಾಗಾಗಿ ಗೆದ್ದಾಗ ಹಂಬಲ್ ಆಗಿರಿ. ಎಲ್ಲೋ ಒಂದ್ ಕಡೆ ಸೋಲು ನಿಮ್ಗೆ ಬಂತು, ಅದು ಸೋಲು ಅಂತ ನಾನು ಹೇಳಲ್ಲ, ಒಂದು ಹಿನ್ನಡೆ ಆಯ್ತು ಅಂತ ಅಂದ್ರೆ ಕುಗ್ಗಬೇಡಿ. ಬಿಕಾಸ್ ದಿಸ್ ಇಸ್ ಒನ್ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಮುಂದಿನ ಎಕ್ಸ್ಪೀರಿಯನ್ಸ್ ಗಳಿಗೆ ಗಟ್ಟಿಗೊಳಿಸ್ತದೆ. ಸೊ ಆಲ್ ದ ವೆರಿ ಬೆಸ್ಟ್. ಅಂಡ್ I would like to thank Lion Neelkant Hegde sir for very inspiring words. ಅವ್ರು ಮಾತನಾಡ್ತಿರುವಾಗ ನನಗೆ ಕೂತ್ಕೊಂಡು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಟು ಲಿಸನ್. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕೇಳಿ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಅವರ ಲೈಫಲ್ಲಿ ಅದನ್ನ ರೂಢಿಸ್ಕೊಳ್ತಾರೆ ಅಂತ ನಾನು ನಂಬ್ತೇನೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ವೆರಿ ಬ್ಯೂಟಿಫುಲ್ ವರ್ಡ್ಸ್. ಸೊ ಇಷ್ಟನ್ನ ಹೇಳಿ ನನ್ನ ಅಧ್ಯಕ್ಷೀಯ ಭಾಷಣವನ್ನ ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.